ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಹಾರದ ಭರ್ಜರಿ ಫಲಿತಾಂಶ ಮೋದಿ ಆತ್ಮವಿಶ್ವಾಸವನ್ನು ಡಬಲ್ ಮಾಡಿರುವ ಹೊತ್ತಲ್ಲೇ ಭಾರತದ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಒಂದು ದೊಡ್ಡ ಸುದ್ದಿ ಬರ್ತಾ ಇದೆ. ಎದ್ದು ನಿಂತ ಭಾರತ, ಬಿದ್ದ ಚೀನಾ. ಏನಾಗ್ತಾ ಇದೆ ಆರ್ಥಿಕತೆ ಮತ್ತು ಇನ್ವೆಸ್ಟ್ಮೆಂಟು, ಮ್ಯಾನುಫ್ಯಾಕ್ಚರಿಂಗು, ಔಟ್ಪುಟ್ಟು, ಇದರಲ್ಲಿ ಭಾರತದ ವೇಗ ಏನಿದೆ, ಚೀನಾ ಕಥೆ ಏನಾಗ್ತಿದೆ. ಸೊ ಭಾರತ ಸದ್ಯದಲ್ಲಿಯೇ ಏನು ಮಾಡುತ್ತೆ, ಜಾಗತಿಕವಾಗಿ ಭಾರತದ ಬಲ ಏನಾಗತ್ತೆ ಅಂತ ತಿಳಿಸುವಂತಹ ಮೋದಿ ಕೆಲಸ ಭಾರತದಲ್ಲಿ ಏನು ಮ್ಯಾಜಿಕ್ ಮಾಡಿದೆ ಅನ್ನೋದನ್ನು ಹೇಳ್ತಿರುವಂಥದ್ದೊಂದು ರಿಪೋರ್ಟ್. ಈಗ ರಿಪೋರ್ಟ್ ಅಂದರೆ ಇದು ಇಂಡಿಯಾ ಒಳಗಿನ ರಿಪೋರ್ಟ್ ಅಲ್ಲ, ಅತ್ಯಂತ ಪ್ರತಿಷ್ಠಿತ. ಈ ರಿಪೋರ್ಟ್ ನೋಡ್ಕೊಂಡು ಇನ್ವೆಸ್ಟರ್ಸು ಬರ್ತಾರೆ. ಅಂತಹ ರಿಪೋರ್ಟ್ ಈಗ ಔಟ್ ಆಗಿದೆ. ಚೀನಾಗೆ ಆಘಾತ ಎದುರಾಗಿದೆ. ನೋಡ್ತಾ ಹೋಗೋಣ ಒನ್ ಬೈ ಒನ್. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಗ್ಲೋಬಲ್ ಏಜೆನ್ಸಿಗಳು, ಅತ್ಯಂತ ಪ್ರತಿಷ್ಠಿತ ಏಜೆನ್ಸಿಗಳ ರೇಟಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ದೇಶಕ್ಕೆ ಅಂದರೆ, ಆ ರೇಟಿಂಗ್ ಆಧಾರದಲ್ಲಿ ಇನ್ವೆಸ್ಟ್ಮೆಂಟ್ಗಳಾಗ್ತವೆ. ಆ ರೇಟಿಂಗ್ ಆಧಾರದಲ್ಲಿ ಆ ದೇಶದ ಸ್ಥಾನಮಾನ ಮತ್ತು ಹೂಡಿಕೆ, ಆರ್ಥಿಕ ಪ್ರಗತಿ ಎಲ್ಲವನ್ನೂ ಜಗತ್ತು ನಿರ್ಧರಿಸುತ್ತೆ. ಅಂಥದ್ದೊಂದು ರೇಟಿಂಗ್ ಈಗ ಔಟ್ ಆಗಿರೋದು. ಮೂಡೀಸ್ ರೇಟಿಂಗ್ ಏನು ಹೇಳ್ತಿದೆ, ಭಾರತ G20 ರಾಷ್ಟ್ರಗಳ ಪೈಕಿನೇ ಫಾಸ್ಟೆಸ್ಟ್, ಇಡೀ ಜಗತ್ತಿನಲ್ಲಿ ಅತಿ ವೇಗವಾಗಿ ಬೆಳೆದಿರುವಂಥ ಆರ್ಥಿಕತೆ ಅನ್ನೋದನ್ನು ಮತ್ತೆ ಖಚಿತಪಡಿಸ್ತಾ ಇದೆ. ಮೂಡೀಸ್ ರೇಟಿಂಗ್ 2025ರಲ್ಲಿ GDP ಗ್ರೋತ್ 7% ಅಂತ ಕೊಟ್ಟಿರೋದು. ಮತ್ತು ಟ್ಯಾರಿಫ್ ಅಂತ ಇಡೀ ಜಗತ್ತಕ್ಕೆ ಅಲ್ಲೋಲ ಮಾಡಿಬಿಡ್ತೀನಿ ಅಂತ ಟ್ರಂಪ್ ಹೊರಟಿದ್ರಲ್ವ, ಆ 50%, ಇಲ್ಲಿ ಏಷ್ಯಾದಲ್ಲಿನೇ ಹೈಯೆಸ್ಟು, ಭಾರತ ಬಡ್ದು ಹಾಕ್ಬಿಡ್ತೀನಿ, ಆರ್ಥಿಕತೆ ಶೇಕ್ ಮಾಡಿಬಿಡ್ತೀನಿ ಅಂತ ಹಾಕಿದಂತಹ 50% ಟ್ಯಾರಿಫು ಯಾವುದೇ ಬಗೆಯ ಪರಿಣಾಮವನ್ನು ಬೀರಿಲ್ಲ ಅನ್ನುವ ಅತ್ಯಂತ ಶಾಕಿಂಗ್, ವೆಸ್ಟರ್ನ್ ಕಂಟ್ರಿಗಳಿಗೆ ಅತ್ಯಂತ ಶಾಕಿಂಗ್ ಆಗಿರೋ ಸಂದೇಶವನ್ನು ಕೊಡ್ತಾ ಇದೆ ಮೂಡೀಸ್ ರಿಪೋರ್ಟ್. ಸೊ ಟ್ಯಾರಿಫಿಂದ ನೋ ಇಂಪ್ಯಾಕ್ಟ್, ಆಲ್ಮೋಸ್ಟ್ ನೋ ಇಂಪ್ಯಾಕ್ಟ್. ಮತ್ತು ಭಾರತ ಒನ್ಸ್ ಅಗೇನ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ. ಚೀನಾದ ಪರಿಸ್ಥಿತಿ ಶೇಕ್ ಆಗಿರೋ ಹೊತ್ತಲ್ಲಿ ನೋಡಿ ಈ ರಿಪೋರ್ಟು 7% ಗ್ರೋತು ಈ ವರ್ಷದಲ್ಲಿ, 6.4% 2026ರಲ್ಲಿರುತ್ತೆ, 6.5% 2027ರಲ್ಲಿರುತ್ತೆ. ಸೊ ನಮ್ಮ ಕನ್ಸಿಸ್ಟೆನ್ಸಿ, ನಮ್ಮ ಗ್ರೋತ್ ರೇಟು ಬಲಿಷ್ಠವಾಗಿಯೇ ಮುಂದಕ್ಕೆ ಸಾಗ್ತಾನೆ ಇರುತ್ತೆ ವರ್ಷದಿಂದ ವರ್ಷಕ್ಕೆ. ಈ ವರ್ಷದ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ, ಪ್ರೆಡಿಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಬಂದುಬಿಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್, ಕಳೆದ ಕ್ವಾರ್ಟರ್ನಲ್ಲಿ ಯಾವ ಆರ್ಥಿಕ ತಜ್ಞ, ಯಾವ ಏಜೆನ್ಸಿ ಕೂಡ ಪ್ರೆಡಿಕ್ಟ್ ಮಾಡಿರಲಿಲ್ಲ ಅಂಥದ್ದೊಂದು ಭರ್ಜರಿ ಗ್ರೋತ್ ರೇಟ್ ಹೊರಹೊಮ್ಮಿತು. ಅದೇ ರೀತಿಯಲ್ಲಿ ಇದೂ ಕೂಡ ಪ್ರೆಡಿಕ್ಟ್ ಮಾಡಿದ್ದನ್ನೂ ಕೂಡ ಹಿಂದಕ್ಕೆ ಹಾಕಿ ಭಾರತ ಸಾಧನೆ ಮಾಡಬಹುದು. ಬಟ್ ಪ್ರೆಡಿಕ್ಷನ್ ರೇಟು 26-27ಕ್ಕೆ ತುಂಬ ಚೆನ್ನಾಗಿದೆ. ಇನ್ಫ್ರಾಸ್ಟ್ರಕ್ಚರ್, ಸ್ಪೆಷಲಿ ಕನೆಕ್ಟಿವಿಟಿ ಮತ್ತು ಎಲ್ಲ ಬಗೆಯ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಭಾರತ ಸರ್ಕಾರ ಮಾಡ್ತಿರುವಂಥ ಖರ್ಚು, ಹಾಕ್ತಿರುವಂಥ ಹಣ, ಅದು ಅತ್ಯಂತ ಮುಖ್ಯವಾಗಿದೆ ಭಾರತ ಈ ಬೆಳವಣಿಗೆಗೆ. ಅಂದರೆ ಬಂಡವಾಳ ವೆಚ್ಚ ತುಂಬ ಚೆನ್ನಾಗಿದ್ದಾಗ ರಿಟರ್ನು, ಗ್ರೋತು, ಆರ್ಥಿಕ ಪ್ರಗತಿ, ತೆರಿಗೆ, ಮತ್ತೊಂದು ಎಲ್ಲವೂ ಕೂಡ ಉತ್ತಮವಾಗಿರುತ್ತೆ. ಸೊ ಸ್ಪೆಂಡಿಂಗ್ ಎಲ್ಲಿ ಹೋಗಬೇಕು, ಉಚಿತವಾಗಿ ಕೊಡೋದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿಗೆ ಹೋಗಬೇಕು. ಆ ಅಭಿವೃದ್ಧಿಗೆ ಭಾರತ ದೊಡ್ಡ ಪಾಲನ್ನು ಎತ್ತಿಟ್ಟಿರೋದೇ ಇದಕ್ಕೆ ಕಾರಣವಾಗಿರೋದು, ಈ ನಂಬರ್ಗೆ ಇವತ್ತು. ಹಾಗೆ ಎಕ್ಸ್ಪೋರ್ಟ್ ಡೈವರ್ಸಿಫಿಕೇಷನ್, ಸ್ಟ್ರಾಂಗ್ ಕನ್ಸ್ಯೂಮರ್ ಡಿಮ್ಯಾಂಡ್. ಭಾರತ ಇಲ್ಲಿ ಲೋಕಲ್ ಆಗಿ ಅಂದರೆ ಡೊಮೆಸ್ಟಿಕ್ ಡಿಮ್ಯಾಂಡಲ್ಲಿ ತುಂಬ ಒಳ್ಳೆ ಸಾಧನೆ ಮಾಡಿದೆ. ಅದು ಟ್ಯಾಕ್ಸ್ ಕಟ್ ಮೂಲಕ ಇರಬಹುದು, GST ದರ ಐತಿಹಾಸಿಕವಾಗಿ ಸ್ವತಂತ್ರ ಭಾರತದಲ್ಲಿಯೇ ಮೊಟ್ಟ ಮೊದಲು ಅನ್ನೋ ರೀತಿಯಲ್ಲಿ ಒಂದು GST ರಿಫಾರ್ಮ್ ಮಾಡಲಾಯಿತು. ಅದೆಲ್ಲ ಕಾರಣದಿಂದಾಗಿ ಡೊಮೆಸ್ಟಿಕ್ ಕನ್ಸಂಪ್ಷನ್ ಅಂದರೆ ನಾವು ಜನರ ಕೊಳ್ಳುವಂಥ ಸಾಮರ್ಥ್ಯ, ನಮ್ಮ ಜೀವನದ ಮಟ್ಟ ಸುಧಾರಿಸಿರೋದು. ಹಾಗೆ ನಾವು ಪ್ರೊಡಕ್ಷನ್ನಲ್ಲಿ, ಮ್ಯಾನುಫ್ಯಾಕ್ಚರಿಂಗಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡಿರೋದು. ಇದೆಲ್ಲವೂ ಕೂಡ ಭಾರತದ ಈ ಸ್ಥಿರವಾದ ಆರ್ಥಿಕತೆ ಮತ್ತು ನಿರಂತರವಾಗಿ ಏರುಗತಿಯಲ್ಲಿರುವ ಆರ್ಥಿಕತೆಗೆ ಕಾರಣವಾಗಿದೆ. ಗ್ಲೋಬಲ್ ಮ್ಯಾಕ್ರೋ ಔಟ್ಲುಕ್ ರಿಪೋರ್ಟ್ ಔಟ್ ಆಗಿದೆ ಈಗ, ಲೇಟೆಸ್ಟ್ ಗ್ಲೋಬಲ್ ಮ್ಯಾಕ್ರೋ ಔಟ್ಲುಕ್ ರಿಪೋರ್ಟ್ ಇದು. ಈ ಏಜೆನ್ಸಿ ಕೊಡ್ತಾ ಇರೋದೇನೆಂದರೆ 50% ಟ್ಯಾರಿಫ್ US ಡೊನಾಲ್ಡ್ ಟ್ರಂಪ್ ಇಂಪೋಸ್ ಮಾಡಿರೋದು ಯಾವುದೇ ಬಗೆಯಲ್ಲೂ ಕೂಡ ಭಾರತದ ಆರ್ಥಿಕತೆಯನ್ನು ಬದಲಾಯಿಸೋ ರೀತಿಯ ಇಂಪ್ಯಾಕ್ಟನ್ನು ಹೊಂದಿಲ್ಲ. ಮತ್ತು ನಾವು ಬೇರೆ ಬೇರೆ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಿರೋದು, ಡೈವರ್ಸಿಫೈಡ್ ಎಕ್ಸ್ಪೋರ್ಟ್,
ಅದು ತಕ್ಷಣ ಇಂಪ್ಲಿಮೆಂಟ್ ಮಾಡಿಬಿಡ್ತು ಭಾರತ. ಒಂದು ನಿಮಿಷನೂ ತಡ ಮಾಡಲಿಲ್ಲ. ಅವರು ಟ್ಯಾರಿಫ್ ಹೇರ್ತಿದ್ದಾಗೆ ನಾವು ಭಯ ಪಟ್ಕೊಂಡು ಅವ್ರ ಕೈಕಾಲು ಹಿಡಿಯೋಕೆ ಹೋಗದೆ ಸಣ್ಣ 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 25-26 ರಾಷ್ಟ್ರಕ್ಕೆ ನಮ್ಮ ಎಕ್ಸ್ಪೋರ್ಟನ್ನು ಡೈವರ್ಟ್ ಮಾಡಿದ್ದು. ಇದು ಮೇಜರ್ ಸ್ಟೆಪ್ ಆಗಿದೆ. ಅದು ಸಕ್ಸಸ್ಫುಲಿ ಭಾರತ ಅಚೀವ್ ಮಾಡಿದೆ ಅನ್ನೋದನ್ನು ಮೂಡೀಸ್ ರಿಪೋರ್ಟ್, ನಾವು ಇದ್ರ ಬಗ್ಗೆ ತುಂಬ ಸಲ ವರದಿಯನ್ನು ಮಾಡಿದ್ವಿ. ಭಾರತ ತಗೊಂಡಿರೋ ಸ್ಟೆಪ್ ಹೇಗಿದೆ ಅಂದರೆ, ಒಂದು ದೊಡ್ಡ ರಾಷ್ಟ್ರ ಕಳ್ಕೊಳ್ತೀವ ನಾವು ಪರವಾಗಿಲ್ಲ, 25 ಸಣ್ಣ 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 ರಾಷ್ಟ್ರಗಳನ್ನು ಹುಡುಕೊಳ್ತೀವಿ. ಅದೇ ಅಲ್ವಾ ಸೊಲ್ಯೂಷನ್ನು. ಮತ್ತು ಇದು ಭವಿಷ್ಯಕ್ಕೂ ಕೂಡ ಮಾರಕ ಅಲ್ವಾ. ಇಂಥ ರಾಷ್ಟ್ರಗಳನ್ನು ನಂಬ್ಕೊಂಡು ಕೂತ್ಕೊಂಡ್ರೆ ನಾವು ನಿರ್ಣಾಯಕ ಪರಿಸ್ಥಿತಿಯಲ್ಲಿದ್ದಾಗ ತಲೆ ಕೆಳಗೆ ಮಾಡಿಬಿಟ್ರೆ ಏನು ಮಾಡೋದು? ಸೊ ನಾವು ಒಬ್ಬರ ಮೇಲೆ ಅವಲಂಬನೆ ಆಗಲ್ಲ ಅಂತ ಭಾರತದ ಭವಿಷ್ಯ ನಿರ್ಧರಿಸುವಂಥ ಮೇಜರ್ ಸ್ಟೆಪ್ಪನ್ನು ಮೋದಿ ತಗೊಂಡ್ರು. ಅದು ಯಶಸ್ವಿಯಾಗಿದೆ ಅಂತ ಮೂಡೀಸ್ ರಿಪೋರ್ಟ್ ಹೇಳ್ತಾ ಇದೆ. ಹಾಗೆ ಎಕ್ಸ್ಪೋರ್ಟ್ ಎಲ್ಲಿಗೆ ಹೋಗಿ ನಿಂತಿದೆ ಈಗ? 6.75% ಸೆಪ್ಟೆಂಬರಲ್ಲಿ ಬಿದ್ದೋಗಿಬಿಡುತ್ತೆ ಅಂದ್ಕೊಂಡಿದ್ರು. ಆದರೆ 6.75%ಗೆ ಅಪ್ ಆಗಿದೆ. ಸೆಪ್ಟೆಂಬರ್ ಡೇಟಾ ಇದು. ಸೆಪ್ಟೆಂಬರ್ ಅಂದರೆ ಟ್ಯಾರಿಫ್ ಹೇರಿದ ಮೇಲಿನ ಡೇಟಾ. ಸೊ 2 ಮೇಜರ್ ಸ್ಟೆಪ್ಸ್ ಮೋದಿ ತಗೊಂಡಿದ್ದು. ಒಂದು GST ದರ ಕಟ್ ಮಾಡಿದ್ದು, ಅದು ಡೊಮೆಸ್ಟಿಕ್ ಡಿಮ್ಯಾಂಡ್ಸ್ ಮೂಲಕವೇ ಜಾಗತಿಕ ಹೊಡೆತಗಳನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಯಿತು. ಯಾಕಂದರೆ ನಮ್ಮದೊಂದು ದೇಶ ಅದೆಷ್ಟೋ ರಾಷ್ಟ್ರಗಳನ್ನು ಸೇರಿಸಿರೋ ರೀತಿ ಇದೆಯಲ್ವಾ. ಒಂದು ಕಾಂಟಿನೆಂಟ್ ಸೈಜಲ್ಲಿರೋ ದೇಶ, ನಾವು ಎಷ್ಟೋ ದೇಶಗಳನ್ನು ಸೇರಿಸುವಷ್ಟು ಸಾಮರ್ಥ್ಯವನ್ನು ಹೊಂದಿದ್ದೀವಿ. ಬರೀ ಜನಸಂಖ್ಯೆ ಅಲ್ಲ, ಜನಸಂಖ್ಯೆನೇ ನಮ್ಮ ಪವರು. ಅದನ್ನೇ ಮಾಡಿ ತೋರಿಸಿದ್ರು ಮೋದಿ. ಜಗತ್ತಿಗಿಂತ ನಮ್ಮ ದೇಶದ ಒಳಗಿರೋ ಜಗತ್ತೇ ಎಲ್ಲವನ್ನು ಶೇಕ್ ಮಾಡುತ್ತೆ ಅಂತ ಆ GST ಕಟ್ಟು, ಟ್ಯಾಕ್ಸ್ ಏನು ನಮಗೆ ಉಳಿತಾಯ ಆಗೋ ರೀತಿ ಮಾಡಿದ್ದು ಅನುಕೂಲ ಆಯಿತು. ಅದು ಮೇಜರ್ ಸಕ್ಸಸ್ ಅಂತ ಹೇಳ್ತಾ ಇದೆ ಮೂಡೀಸ್ ರಿಪೋರ್ಟ್. ಅದರ ಜೊತೆಗೆ ಡೈವರ್ಸಿಫಿಕೇಶನ್ ಆಫ್ ಎಕ್ಸ್ಪೋರ್ಟ್, ಇದೆರಡೂ ಕೂಡ ಭಾರತವನ್ನು ಇವತ್ತು ಯಾರಿಗೂ ಜಗ್ಗದಂತೆ ಮುನ್ನಡೆಯೋದಕ್ಕೆ ಸಾಧ್ಯವಾಗಿಸ್ತಾ ಇದೆ ಅನ್ನೋದನ್ನು ಈ ರಿಪೋರ್ಟ್ ಹೇಳ್ತಿರೋದು. ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಫ್ಲೋ ತುಂಬ ಚೆನ್ನಾಗಿದೆ. ಭಾರತದ ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೆಂಗೆ ಬರ್ತಿದ್ದಾರೆ ಅಂದರೆ, ಭಾರತದ ಜೊತೆಗೆ ಇವತ್ತು ನಾವು ಪಾರ್ಟ್ನರ್ ಆಗಿಬಿಟ್ರೆ ಬೆಸ್ಟು, ಮುಂದೆ ಇವರು ನಮ್ಮ ಕೈಗೆ ಸಿಗಲ್ಲ ಅನ್ನೋ ತನಕ ಪ್ರೆಡಿಕ್ಟ್ ಮಾಡ್ತಿರೋದು. ಅಂದರೆ ಸದ್ಯದಲ್ಲೇ 2027 ಒಳಗಡೆ ಟಾಪ್ 3ಗೆ ಬಂದು ನಿಲ್ಲುತ್ತೆ ಭಾರತ. ಜಗತ್ತಿನಲ್ಲಿ 3ನೇ ದೊಡ್ಡ ಆರ್ಥಿಕತೆಯಾಗುತ್ತೆ ಭಾರತ. ಅಷ್ಟೊತ್ತಿಗೆ ಭಾರತದ ಜೊತೆಗೆ ನಾವು ಪಾರ್ಟ್ನರ್ಶಿಪ್ ಮಾಡಿಕೊಂಡ್ರೆ ಅದು ನಮ್ಮ ಅದೃಷ್ಟ ಅನ್ನುವಂಥ ನಿರೀಕ್ಷೆಯಲ್ಲಿ ಇದು ಡೆಸ್ಟಿನೇಷನ್ ಆಗಿದೆ. ಭಾರತ ಬೆಸ್ಟ್ ಡೆಸ್ಟಿನೇಷನ್ ಆಗಿದೆ ಇನ್ವೆಸ್ಟ್ಮೆಂಟ್ಗೆ. ಮತ್ತೊಂದು ಪಾಸಿಟಿವ್ ಸೆಂಟಿಮೆಂಟ್ ಯಾಕೆ ಕಾಣ್ತಿದೆ ಭಾರತದಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಅಂತ ಕೇಳಿದ್ರೆ, ಎಲ್ಲ ಪ್ರೆಡಿಕ್ಷನ್ಗಳನ್ನು ಎಕ್ಸೀಡ್ ಮಾಡಿ ನಮ್ಮ ಎಕನಾಮಿಕ್ ಗ್ರೋತ್ ಆಗ್ತಿದೆ. ಒಂದು ಎಕ್ಸಾಂಪಲ್ಲು, ಏಪ್ರಿಲ್-ಜೂನ್ ಕ್ವಾರ್ಟ್ರಲ್ಲಿ ಏನಾಯಿತು, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದು 7.4 ಆ ಥರದಲ್ಲಿ, ಬಟ್ 7.8%, 7.8% ಎಕ್ಸ್ಪ್ಯಾನ್ಷನನ್ನು ನೋಡ್ತು ಭಾರತ. ಇದೆಲ್ಲ ಭಾರತದ ಪೊಟೆನ್ಷಿಯಲ್ ಹೆಂಗಿದೆ, ಭವಿಷ್ಯ ಏನಾಗಬಹುದು. ಯಾವತ್ತು ಇನ್ವೆಸ್ಟ್ಮೆಂಟ್ ಮಾಡೋರು ನಾವೇ ಎಲ್ಲಿ ಸೈಟ್ ತೊಗೊಳ್ತೀವಿ, ಎಲ್ಲಿ ಹೂಡಿಕೆ ಮಾಡ್ತೀವಿ, ಭವಿಷ್ಯ ನೋಡಿ ಇಲ್ಲಿ ಏನಾಗುತ್ತೆ ಸುತ್ತಮುತ್ತ ಅಂತ ನೋಡಿ ಯೋಚನೆ ಮಾಡ್ತೀವಲ್ವ. ಅದೇ ರೀತಿಯಲ್ಲಿ ಭಾರತವನ್ನು ನೋಡ್ತಾ ಇರೋದು. ಭಾರತದಲ್ಲಿ ಆಗ್ತಿರೋ ಬೆಳವಣಿಗೆ, ಭಾರತ ಇಟ್ಕೊಂಡಿರುವಂಥ ಬ್ಲೂ ಪ್ರಿಂಟನ್ನು ನೋಡಿ ಇನ್ವೆಸ್ಟರ್ಸ್ ಕೂಡ ತುಂಬ ಚೆನ್ನಾಗಿ ಇಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ನೋಡ್ತಿದ್ದಾರೆ. ಗ್ಲೋಬಲ್ ಎಕನಾಮಿಕ್ ಗ್ರೋತ್ ಹೇಗಿದೆ ಈಗ? 2.5% to 2.6% ಇದೆ 2026-27 ಅವಧಿಯಲ್ಲಿ. ಅಂದರೆ ಗ್ಲೋಬಲ್ ಎಕನಾಮಿ ಗ್ರೋತ್. ಈ ಹೊತ್ತಲ್ಲಿ ಜಾಗತಿಕವಾಗಿ ಸಿಕ್ಕಾಪಟ್ಟೆ ಸಂಕಷ್ಟಗಳಿರೋ ಸಮಯದಲ್ಲಿ ಅಮೆರಿಕದಂಥ ದೊಡ್ಡಣ್ಣ, ಸೋಕಾಲ್ಡ್ ದೊಡ್ಡಣ್ಣ ರಾಷ್ಟ್ರ ಆರ್ಥಿಕ ಸಂಕಷ್ಟದಲ್ಲಿ, ಸಾಲದ ಶೂಲದಲ್ಲಿ ಸಿಕ್ಕಾಕೊಂಡಿರೋ ಹೊತ್ತಲ್ಲಿ ನಾವು ಈ ಗ್ರೋತ್ ನೋಡ್ತಿದ್ದೀವಿ. ಚೀನಾ ಕಥೆ ಏನಾಗಿದೆ ನೋಡಿ. ಚೀನಾದ ರಿಪೋರ್ಟ್ ನೋಡಿದ್ರೆ ನಾವು ಅತಿ ವೇಗವಾಗಿದ್ದೀವಿ, ಚೀನಾ ಇಳಿಮುಖವಾಗಿದೆ ಅನ್ನೋದರ ಸ್ಪಷ್ಟ ಚಿತ್ರಣ ಸಿಗ್ತಾ ಇದೆ. ಯಾಕಂದರೆ ಚೀನಾದ ಆರ್ಥಿಕ ಚಟುವಟಿಕೆ ಬಹಳ ಇಳಿಮುಖವಾಗಿದೆ. ಇನ್ವೆಸ್ಟ್ಮೆಂಟು ಮತ್ತು ಗ್ರೋತು, ಇಂಡಸ್ಟ್ರಿಯಲ್ ಔಟ್ಪುಟ್ಟು, ಅಲ್ಲಿ ಡೊಮೆಸ್ಟಿಕ್ ಡಿಮ್ಯಾಂಡಿಂದ ಹಿಡಿದು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹಾಕ್ತಿರುವಂಥ ಬಂಡವಾಳದಿಂದ ಹಿಡಿದು ಎಲ್ಲವೂ ಕೂಡ ಕೊಲ್ಯಾಪ್ಸ್ ಆಗ್ತಿದೆ ಚೀನಾದಲ್ಲಿ. ಈಗ ಸದ್ಯ ಫಿಕ್ಸ್ಡ್ ಅಸೆಟ್ ಇನ್ವೆಸ್ಟ್ಮೆಂಟ್ ಎಷ್ಟು 1.7% ಶ್ರಿಂಕ್ ಆಗಿರೋದು ಚೀನಾದಲ್ಲಿ. ಹಾಗೆ ಫಸ್ಟ್ 10 ಮಂತ್ಸಲ್ಲಿ ಈ ವರ್ಷದ 10 ತಿಂಗಳುಗಳ ಲೆಕ್ಕಾಚಾರ ತಗೊಂಡ್ರೆ ರೆಕಾರ್ಡ್ ಡಿಕ್ಲೈನ್, ಅಂದರೆ ದಾಖಲೆಯ ಇಳಿಕೆ ಆಗಿದೆ. ಮತ್ತು ಯಾವ ಡೇಟಾ ಇದು? ನ್ಯಾಷನಲ್ ಬ್ಯೂರೋ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಫ್ರೈಡೆ ಅಷ್ಟೇ ರಿಲೀಸ್ ಆಯಿತು ಈ ಡೇಟಾ. ಮತ್ತು ಒಂದ್ಸಲ ಮಧ್ಯದಲ್ಲಿ ಯಾವತ್ತೋ ಇಳಿಕೆ ಆಗತ್ತೆ, ಏರಿಕೆ ಆಗತ್ತೆ, ಫ್ಲಕ್ಚುಯೇಷನ್ ಆಗ್ತಿರತ್ತೆ. ಬಟ್ ಇದು 5ನೇ ತಿಂಗಳು ಅವ್ರದ್ದು ಇಳಿಕೆ ಆಗ್ತಿರೋದು, ನಿರಂತರವಾದ ಇಳಿಕೆಯನ್ನು ನೋಡ್ತಿದ್ದಾರೆ. ನಾವು ಹೇಗೆ
ಕನ್ಸಿಸ್ಟೆಂಟ್ ಆಗಿ ಮೇಲಕ್ಕೆ ಹೋಗ್ತಿದೀವಲ್ಲ, ಆ ರೀತಿ ಚೀನಾ ನಿರಂತರವಾಗಿ 5 ತಿಂಗಳಿಂದ ಇಳಿಮುಖವಾದಂಥದ್ದು, ಮತ್ತೀಗ 12% ಡಿಕ್ಲೈನು, ರೆಕಾರ್ಡ್ ದಾಖಲೆಯ ಒಂದು ಹೊಡೆತ ಬಿದ್ದಿದೆ ಅನ್ನೋದನ್ನು ನೋಡ್ಬೋದು. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ 4.9%ಗೆ ಅಪ್ಪಾಯಿತು, ಒಂದು ಸ್ವಲ್ಪ ಚೇತರಿಕೆ ರೀತಿಯಲ್ಲಿ ಕಂಡು ಬಂತು ಚೀನಾದಲ್ಲಿ, ಮತ್ತೆ ಹೊಡೆತವನ್ನು ತಿಂತಿದ್ದಾರೆ. ಆ ರೀತಿ ಆಗ್ತಿದೆ ಪರಿಸ್ಥಿತಿ. ಏರಿಕೆ ಆಗುತ್ತೆ ಅಂತ ಅನಿಸಿದ್ರು ಮತ್ತೆ ಇಳಿಮುಖ ಆಗ್ತಿದೆ. ಇಂಡಸ್ಟ್ರಿಯಲ್ ಔಟ್ಪುಟ್ಟಲ್ಲಿ ಅವ್ರದ್ದು ಇಳಿಕೆ ಆಗ್ತಿದೆ ಅಂದರೆ ಅರ್ಥ ಏನು? ವರ್ಡ್ಸ್ ಫ್ಯಾಕ್ಟ್ರಿ ಈಗ ಡಿಸ್ಟರ್ಬ್ ಆಗಿದೆ ಅಂತ. ಮತ್ತಿದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ನೋಡಿ. ಬಹಳ ದೊಡ್ಡ ಪ್ರಮಾಣದಲ್ಲಿರೋ ಕಾಂಪಿಟೇಷನ್ನ ಮ್ಯಾಚ್ ಮಾಡೋಕ್ಕಾಗ್ತಿಲ್ಲ ಇವತ್ತು ಚೀನಾ. ಹಾಗೆ ಅದರ ಜೊತೆಗೆ ಏನು ಬೇಕು ಮಾರ್ಕೆಟ್ಗೆ ಅನ್ನೋದನ್ನು ಟ್ಯಾಕಲ್ ಮಾಡೋದ್ರಲ್ಲಿ ಸೋಲ್ತಾ ಇದೆ ಚೀನಾ, ಹಿಂದಕ್ಕೆ ಬೀಳ್ತಿದೆ. ಚೀನಾದಂತಹ ರಾಷ್ಟ್ರ ಇವತ್ತು ಹಿಂದಕ್ಕೆ ಬೀಳ್ತಿದೆ ಅಂದರೆ ಅರ್ಥ ಏನು? ಅವರನ್ನು ಕಾಂಪೀಟ್ ಮಾಡಿ ಹಿಂದಕ್ಕೆ ಹಾಕುವಂಥ ರಾಷ್ಟ್ರಗಳು ಇವತ್ತು ಈಗ ಜಗತ್ತಿನಲ್ಲಿ ಕಾಣಿಸ್ಕೊಳ್ತಿರೋದು, ತಲೆ ಎತ್ತುತ್ತಿರೋದು. ಆ ಪೈಕಿ ಭಾರತ ಮುಂಚೂಣಿಯಲ್ಲಿ ನಿಂತಿದೆ. ಐಫೋನ್ ಎಕ್ಸ್ಪೋರ್ಟು, ಐಫೋನ್ ಪ್ರೊಡಕ್ಷನ್ನು, ಭಾರತ ಹೇಗೆ ಸೆಡ್ಡು ಹೊಡಿತಾ ಬಂತು ಚೀನಾಗೆ ಇತ್ತೀಚಿನ ದಿನಗಳಲ್ಲಿ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅದೊಂದು ಎಕ್ಸಾಂಪಲು. ವಿವಿಧ ವಲಯಗಳಲ್ಲಿ ಹಾಗೆ ಮಾಡ್ತಿದೆ ಭಾರತ. ಸೆಮಿಕಂಡಕ್ಟರು ಮತ್ತು ಈ ಡ್ರೋನ್ ಪ್ರೊಡಕ್ಷನ್ ತೊಗೊಂಡ್ರೆ, ಬೇರೆ ಬೇರೆ ಮ್ಯಾನುಫ್ಯಾಕ್ಚರಿಂಗ್ ನಾವು ಶುರು ಮಾಡಿದ್ದು ತುಂಬ ತಡವಾಯಿತು ಅಂತ ಅನ್ನಿಸ್ತು. ಸೆಮಿಕಂಡಕ್ಟರ್ ವಿಶೇಷವಾಗಿ ಭಾರತ ನೆಗ್ಲೆಕ್ಟ್ ಮಾಡಿತ್ತು ಆ ಕ್ಷೇತ್ರ ಸುಮಾರು ವರ್ಷಗಳ ಹಿಂದೆ ಅಂತಲೇ ಕನ್ಸಿಡರ್ ಆಗಿದೆ. ಮೋದಿ ಮೊನ್ನೆ ಅಷ್ಟೇ ಸ್ಪಷ್ಟವಾಗಿ ಹೇಳಿದರು, BJPಗರು ಹೇಳಿದ್ರು ಏನಂತ, ಒಂದ ಕಂಪನಿಗಳನ್ನು ಕಳ್ಕೊಂಡಿತ್ತು ಹಿಂದಿನ ಸರ್ಕಾರ ಅಂತ. ಬಟ್ ಕಳೆದ 10 ವರ್ಷಗಳಿಂದ ಸೆಮಿಕಂಡಕ್ಟರ್ ವಲಯಕ್ಕೆ ನಿರಂತರವಾದಂತಹ ಒತ್ತು ಕೊಡಲಾಗ್ತಿದೆ. ಅದರಿಂದಾಗಿ ನಾವು ಲೇಟ್ ಆದರೂ ಲೇಟೆಸ್ಟ್ ಅನ್ನೋ ರೀತಿ, ಕ್ವಾಂಟಿಟಿ ಅಲ್ಲದಿದ್ದರೂ ಕ್ವಾಲಿಟಿ ಮೂಲಕ ಜಗತ್ತನ್ನು ಗೆಲ್ತಾ ಇದ್ದೀವಿ. ಡ್ರೋನ್ ಪ್ರೊಡಕ್ಷನಲ್ಲೂ ಕೂಡ ಅದೇ ರೀತಿಯದ್ದೊಂದು ಬೆಳವಣಿಗೆ. ರಕ್ಷಣಾ ಕ್ಷೇತ್ರಕ್ಕೆ ಹೋದರೆ ಎಕ್ಸಾಂಪಲ್ಸ್ ಇವೆಲ್ಲ, ವಿವಿಧ ವಲಯಗಳ ಎಕ್ಸಾಂಪಲ್ಸು. ಭಾರತ ಹೇಗೆ ಕ್ವಾಲಿಟಿಯ ಮೂಲಕ ಮುನ್ನುಗ್ತಾ ಇದೆ ಅನ್ನೋದಕ್ಕೆ. ಮತ್ತು ಚೀನಾದಲ್ಲಿ ಆಗ್ತಿರೋ ಸಮಸ್ಯೆ ಕ್ಯಾಪಿಟಲ್ ಸ್ಪೆಂಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ. ಭಾರತ ಗೆದ್ದಿರೋದು ಅದೇ ಪಾಯಿಂಟಲ್ಲಿ. ನಿರಂತರ ಅಭಿವೃದ್ಧಿ ಆಗ್ತಿದೆ ಭಾರತದಲ್ಲಿ, ಇನ್ವೆಸ್ಟರ್ಸ್ ಬರ್ತಿದ್ದಾರೆ, ಆರ್ಥಿಕತೆ ಏರುಮುಖವಾಗಿದೆ. ಚೀನಾದಲ್ಲಿ ಕ್ಯಾಪಿಟಲ್ ಸ್ಪೆಂಡಿಂಗೇ ಈಗ ಸಿಕ್ಕಾಪಟ್ಟೆ ಡೌನ್ ಆಗ್ತಿದೆ. ಹೇಳಿಕೊಳ್ಳುವಂಥ ಬಂಡವಾಳ ವೆಚ್ಚವನ್ನೇ ಚೀನಾ ದಾಖಲಿಸ್ತಿಲ್ಲ. ಆ ಕಾರಣಕ್ಕೆ ಚೀನಾ ಸೇಫೆಸ್ಟ್ ಅಂತ ಅನ್ನಿಸ್ತಿಲ್ಲ, ಹೂಡಿಕೆ ಮಾಡೋರಿಗೆ ಬೆಸ್ಟ್ ಆಪ್ಷನ್ ಅಂತ ಅನ್ನಿಸ್ತಾ ಇಲ್ಲ. ಬೇರೆ ಬೇರೆ ಆಯ್ಕೆಗಳು ಈಗ ಕಾಣ್ತಿರೋದು. ಸೊ ಚೀನಾದ ಆರ್ಥಿಕತೆ ಪಾತಾಳದತ್ತ ಸಾಗ್ತಿರೋ ಹೊತ್ತಲ್ಲಿ ಭಾರತ ಮುನ್ನುಗ್ತಿದೆ. ಚೀನಾ ಮುಂದೆಲ್ಲೋ ಇದೆ. ಅಮೆರಿಕಕ್ಕೆ ಹೊಡೆತ ಕೊಡೋದಕ್ಕೆ ಹೋಗ್ತಿದೆ ಚೀನಾ. ಅಮೆರಿಕವನ್ನು ಹಿಂದಿಕ್ಕಲೂಬಹುದು ಚೀನಾ. ಆದರೆ ಅದು ಯಾಕೆ ಆಗ್ತಿದೆ ಅಂದರೆ ಅಮೆರಿಕಾನೂ ಬೀಳ್ತಾ ಇದೆ. ಅಮೆರಿಕದ ಪರಿಸ್ಥಿತಿ ಕೂಡ ಶೇಕ್ ಆಗ್ತಿದೆ. ಭಾರತದ ಗ್ರೋತ್ ರೇಟ್ ನೋಡಿದ್ರೆ ಇದೇ ವೇಗದಲ್ಲಿ ನಾವು ಮುಂದೆ ಸಾಗ್ತಿದ್ದೀವಿ. ಚೀನಾ ತುಂಬ ದೊಡ್ಡ GDP, ನಮಗೆ ಕಂಪೇರ್ ಮಾಡಿದ್ರೆ ಅವರ ಆರ್ಥಿಕತೆ ದೊಡ್ಡದು. ಆದರೆ ಇರೋ ನಂಬರನ್ನು ಉಳಿಸಿಕೊಳ್ಳೋಕ್ಕೂ ಆಗದೆ, ಮೇಂಟೈನ್ ಮಾಡ್ಕೊಳ್ಳೋಕ್ಕೂ ಆಗದೆ ನಿರಂತರವಾಗಿ ಇಳಿಕೆ ಆಗ್ತಾ ಇದ್ದು ನಾವು ಮುಂದಕ್ಕೆ ಸಾಗ್ತಿರೋ ಹೊತ್ತಲ್ಲಿ, ಮುಂದಕ್ಕೆ ಅಂದರೆ ನಮ್ಮದು ವರ್ಷದಿಂದ ವರ್ಷಕ್ಕೆ ಆಲ್ಮೋಸ್ಟ್ ಡಬಲ್ ರೇಟಲ್ಲಿ ನಾವು ಹೋಗ್ತಾ ಇದ್ದೀವಿ. ಸೊ ಚೀನಾ ಹತ್ತಿರ ಹೋಗಿ ನಿಲ್ಲೋ ಸಮಯನೂ ದೂರ ಇಲ್ಲ. ಜಗತ್ತಿನಲ್ಲಿ ನಾವು ನಂಬರ್ 1 ಆಗಿ ನಿಲ್ತೀವಿ ಅನ್ನುವಂಥ ಕನಸು ಈಗ ಕನಸಾಗಿ ಉಳಿಯಲ್ಲ ಅನ್ನೋದನ್ನು ಕೂಡ ಈ ಎಲ್ಲ ಅಂಕಿಅಂಶಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ. ನರೇಂದ್ರ ಮೋದಿ ಅವರು ಆಡಿದಂಥ ಮಾತುಗಳು ಈ ಹೊತ್ತಲ್ಲಿ ನೆನಪಾಗುತ್ತೆ. ವಿಕಸಿತ ಭಾರತ್ ಅವರೊಂದು ಮಾತು ಹೇಳ್ತಾರೆ, ನನಗೆ ಹಿಂದಿಲ್ಲ ಮುಂದಿಲ್ಲ, ಮೊಮ್ಮಕ್ಕಳಿಲ್ಲ ಮಕ್ಕಳಿಲ್ಲ, ನಾನು ಯಾರಿಗೆ ಮಾಡಿಟ್ಟು ಹೋಗಬೇಕು? ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮತ್ತು ನೀವು ವಿಕಸಿತ ಭಾರತವನ್ನು ನೋಡೋ ರೀತಿ ಮಾಡೇ ನಾನು ಹೋಗೋದು ಅನ್ನೋದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೋದಿ. ಅಂದರೆ ಅವ್ರಿಗೂ ಇನ್ನೊಂದು ಅವಧಿ ತನಗೆ ಸಿಗಲಿ, ಸಂಪೂರ್ಣವಾದ ಬಲದೊಂದಿಗೆ, ಭರ್ಜರಿ ಬಹುಮತದೊಂದಿಗೆ ಮೋದಿಗೆ ಇನ್ನೊಂದು ಅವಧಿಯನ್ನು ಭಾರತ ಕೊಟ್ಟಲ್ಲಿ ಭಾರತದ ಭವಿಷ್ಯ ಏನಾಗತ್ತೆ ಅನ್ನೋದು ಮೋದಿ ಬೆಂಬಲಿಸುವಂಥವ್ರು ಮಾತಾಡ್ತಿದ್ದಾರೆ. ಫಸ್ಟ್ ಟೈಮ್ ಮೋದಿ ಕೂಡ ಓಪನ್ ಆಗಿ ಹೇಳ್ತಿದ್ದಾರೆ, ವಿಕಸಿತ ಭಾರತವನ್ನು ನಿಮ್ಮ ಕೈಲಿಟ್ಟೇ ನಾನು ಹೋಗೋದು ಅಂತ. ಸೊ ಆ ಕನಸನ್ನು ನನಸು ಮಾಡೋ ನಿಟ್ಟಿನಲ್ಲಿ ರೈಟ್ ಟ್ರ್ಯಾಕಲ್ಲಿ ಅತಿ ವೇಗವಾಗಿ ಸಾಗ್ತಾ ಇದೆ ಭಾರತ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.